ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ತುಂಬ ಜನಕ್ಕೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುತ್ತೆ ಮೂಗತ್ರ. ಸೊ ಅದನ್ನು ಇವತ್ತು ಯಾವ ರೀತಿಯಾಗಿ ಕಡಿಮೆ ಮಾಡಿಕೊಡ್ಬೇಕು ಮತ್ತು ಅದು ಯಾಕೆ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ಲು ಇದನ್ನು ಮಾಡ್ಕೊಳ್ಳೋದು. ಹಾಗೆಯೇ ಇದೇ ರೀತಿಯ ಹೆಚ್ಚಿನ ಸ್ಕಿನ್ ಕೇರ್, ಹೇರ್ ಕೇರು, ಹೆಲ್ತ್ ಕೇರು, ಸ್ಕಿನ್ ಕೇರ್ ರುಟೀನ್ಸು, ಸೊ ಈ ರೀತಿಯಾದಂತಹ ವೀಡಿಯೋಸ್ಗಳಿಗೆ ನೀವು ನನ್ನನ್ನು ಫಾಲೋ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ನಾನಿವತ್ತು ತಿಳಿಸ್ಕೊಡ್ಬೇಕು ಅಂತ ಇರೋದು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಯಾಕೆ ಬರುತ್ತೆ. ನಮ್ಮ ಮೂಗತ್ರ ತುಂಬಾ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುತ್ತೆ. ಯಾಕಪ್ಪ ಅಂತ ಅಂದರೆ ತುಂಬಾ ಆಯಿಲ್ ಸ್ಕಿನ್ ಇರೋರಿಗೆ ಮೂಗತ್ರ ತುಂಬಾ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುತ್ತೆ. ಹಾಗೆಯೇ ತುಂಬ ಜನ ಬ್ಲ್ಯಾಕ್ ಅಂದರೆ ಡಾರ್ಕ್ ಸರ್ಕಲ್ ಇರುತ್ತೆ, ಬ್ಲ್ಯಾಕ್ ಆಗಿರುತ್ತೆ, ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇರುತ್ತೆ. ಸೊ ಅದರಿಂದ ಸಹ ತುಂಬ ಜನ ಸಫರನ್ನು ಮಾಡ್ತಾ ಇರ್ತೀರ. ಸೊ ಅಂಥವರಿಗೆ ಇವತ್ತಿನ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಮೊದಲಿಗೆ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ ಯಾಕೆ ಬರುತ್ತೆ ಅಂತ ಹೇಳಿಬಿಡ್ತೀನಿ. ಅದಕ್ಕೆ ಪ್ರಮುಖವಾದಂತಹ 5 ಕಾರಣಗಳಿದ್ದಾವೆ. ಅದು ಯಾಕಪ್ಪ ಅಂತ ಅಂದರೆ, ನಾವು ಮೊದಲಿಗೆ ತುಂಬಾ ಮೊಬೈಲನ್ನು ಯೂಸ್ ಮಾಡೋ ಅಂಥದ್ದು. ಸೆಕೆಂಡ್ ಒಂದು ಬಂದುಬಿಟ್ಟು ನಾವು ನೀರನ್ನೇ ಕುಡಿದೇ ಇರೋವಂಥದ್ದು, ಅಂದರೆ ಜಾಸ್ತಿ ನೀರಿನ ಅಂಶ ನಮ್ಮ ಬಾಡೀಲಿ ಇಲ್ಲದಿರತಕ್ಕಂಥದ್ದು. ಹಾಗೆಯೇ ನಿದ್ದೆ ಸರಿಯಾಗಿ ಮಾಡ್ತಿರತಕ್ಕಂಥದ್ದು, ಅಂದರೆ ನಾವು ದಿನದಲ್ಲಿ 7ರಿಂದ 8 ಗಂಟೆ ವರೆಗೂ ಸಹ ನಿದ್ದೆಯನ್ನು ಮಾಡಬೇಕಾಗುತ್ತೆ. ಸೊ ನಿದ್ದೆ ಕಡಿಮೆ ಆದಾಗಲೂ ಕೂಡ ನಮ್ಮ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಬರುತ್ತೆ. ಸೊ ಹಾಗಾಗಿ ನಿದ್ದೆನ ನೀವು ತುಂಬಾ ಚೆನ್ನಾಗಿ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೂ ಒಂದು ಬಂದುಬಿಟ್ಟು ನಮ್ಮ ಆರೋಗ್ಯದಲ್ಲಿ, ನಮ್ಮ ಆಹಾರದಲ್ಲಿ ಆಗುವಂತಹ ಏರುಪೇರು. ಮೊದಲಿಗೆ ನಾವು ಫೈಬರ್, ವಿಟಮಿನ್ ಇರುವಂತಹ ಆಹಾರಗಳನ್ನು ತಗೊಳ್ತಕ್ಕಂಥದ್ದು. ನೆಕ್ಸ್ಟು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಆಯಿಲ್ ಸ್ಕಿನ್ ಇರೋರಿಗೆ ತುಂಬಾ ಬರುತ್ತೆ. ಸೊ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಡಾರ್ಕ್ ಸರ್ಕಲ್ ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎರಡು ಕೂಡ ಕಡಿಮೆ ಆಗುತ್ತೆ. ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅದನ್ನು ನಿಮಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ನಾನು ಹೇಳ್ಕೊಡ್ತೀನಿ. ಒಂದರಲ್ಲೇ ನಮಗೆ 2 ಯೂಸ್ಫುಲ್ ಆದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ 1 ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ತೊಗೋಬೇಕು. ಹಾಗೆಯೇ 1.5 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ, ಅಂದರೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅದನ್ನು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದರಲ್ಲಿ ನಮಗೆ 2 ಉಪಯೋಗಗಳಿದ್ದಾವೆ. ಒಂದು, ನಮ್ಮ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ. ಇನ್ನು ಒಂದು ಬಂದುಬಿಟ್ಟು ನಮ್ಮ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಸೊ ಇದನ್ನು ಹಚ್ಚಿ ನಾನು ತೋರಿಸ್ತೀನಿ. ಈ ರೀತಿಯಾಗಿ ನಾವು ಕಣ್ಣಿನ ಸುತ್ತ, ಅಂದರೆ ನಮಗೆ ಡಾರ್ಕ್ ಸರ್ಕಲ್ ಎಲ್ಲೆಲ್ಲಿ ಜಾಸ್ತಿ ಇದೆ ಅನಿಸುತ್ತೋ ಅಲ್ಲೆಲ್ಲ ಈ ರೀತಿಯಾಗಿ ನೀಟಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಹಾಗೆಯೇ ನಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲಿದೆ ಅಲ್ಲಿ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ ಮೂಗಿನ ಹತ್ರ ನೀಟಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಏನಿರುತ್ತೆ ಅದು ಹೊರಗಡೆ ಬಂದು ಈ ಒಂದು ಮಿಶ್ರಣ ಅದರ ಒಳಗಡೆ ಹೋಗಿ ನಮಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಬರೋದು ಕಡಿಮೆ ಆಗುತ್ತೆ, ನಿಯಂತ್ರಣ ಆಗುತ್ತೆ. ಹಾಗೆಯೇ ಅಲ್ಲಿ ಕಲೆಗಳು ಉಳಿಯೋದಕ್ಕೆ ಚಾನ್ಸ್ ಇರಲ್ಲ, ಕಲೆಗಳು ಸಹ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಸ್ಕ್ರಬ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂತ ಅಂದರೆ ನಮ್ಮ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಈ ರೀತಿ ಹೋಮ್ ರೆಮಿಡಿಗಳ ಜೊತೆಗೆ ನಾವು ತುಂಬ ಜಾಸ್ತಿ ನೀರು ಮತ್ತು ಫೈಬರ್, ವಿಟಮಿನ್ಸ್ ಇರುವಂತಹ ಆಹಾರಗಳನ್ನ ತಗೊಳ್ತಾ ಇರಬೇಕು. ಹಾಗೆಯೇ ABC ಜ್ಯೂಸನ್ನು ಸಹ ತೊಗೊಂಡ್ರೆ ಆಯಿತು. ಇಲ್ಲ ನಮ್ಗೆ ಅದೆಲ್ಲ ತೊಗೊಳೋದಕ್ಕಾಗಲ್ಲ ಅಂತಂದರೆ ನೀರನ್ನೇ ಚೆನ್ನಾಗಿ ಕುಡೀರಿ. ಹಾಗೆಯೇ ಸೀಸನಲ್ ಫ್ರೂಟ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ತಿನ್ನಿದ್ರೆ ಅದು ಕೂಡ ನಮಗೆ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳಬಹುದು. ತುಂಬ ಜನಕ್ಕೆ, ಅಂದರೆ ಅದರಲ್ಲೂ ಆಯಿಲ್ ಸ್ಕಿನ್ ಇರೋರಿಗೆ ತುಂಬ ಜನಕ್ಕೆ ಈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ತುಂಬಾ ಜಾಸ್ತಿ ಕಂಡುಬರುತ್ತೆ. ಸೊ ಅಂಥವರು ಇದನ್ನು ತಿಂಗಳಲ್ಲಿ ಒಂದು 4ರಿಂದ 5 ಬಾರಿ ಯೂಸ್ ಮಾಡಿ. ನಮಗೆ ತುಂಬಾ ಜಾಸ್ತಿ ಇದೆ ಅನ್ನೋರು ಡೈಲಿ ಒಂದ್ಸರಿ ಯೂಸ್ ಮಾಡಿದ್ರೆ, ಅಂದರೆ ನೈಟ್ ಮಲಗುವಾಗ ಯೂಸ್ ಮಾಡಿಬಿಟ್ಟು ಫೇಸ್ನ ವಾಶ್ ಮಾಡಿಕೊಂಡು ನೀಟಾಗಿ ಯಾವುದಾದ್ರೂ ಮಾಯಿಶ್ಚರೈಸರ್ನ ಹಚ್ಕೊಂಡ್ರೂ ಸಹ ನಡೆಯುತ್ತೆ. ಸೊ ಮತ್ತು ಇನ್ನೊಂದು ಡಾರ್ಕ್ ಸರ್ಕಲ್, ಅಂದರೆ ನಿದ್ದೆನ ಚೆನ್ನಾಗಿ ಮಾಡಬೇಕು. ಈ ಒಂದು ಹೋಮ್ ರೆಮಿಡಿ ಅಂತ ನಮಗೆ 2 ಉಪಯೋಗಗಳು. ಅದನ್ನು ನಾನು ಆಗಲೇ ಹೇಳಿದಾಗೆ, ಒಂದು ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ, ಇನ್ನೊಂದು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಕೂಡ ಕಡಿಮೆ ಆಗುತ್ತೆ. ಮತ್ತು ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳೋವಂಥದ್ದು, ನಾವು ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದಾ, ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಬೋದಾ, ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದಾ ಅಂತ ಕೇಳಿರ್ತೀರ. ಸೊ ನಾನು ಏನು ಹೇಳೋದು ಅಂತ ಅಂದರೆ, ಸೆನ್ಸಿಟಿವ್ ಸ್ಕಿನ್ ಅನ್ನೋದಕ್ಕಿಂತ ಈ ಒಂದು ಹೋಮ್ ರೆಮಿಡಿನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡಿ, ಆಯಿಲ್ ಸ್ಕಿನ್ ಇರೋರಿಗೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರುತ್ತೆ.
ಡ್ರೈ ಸ್ಕಿನ್ ಇರೋರಿಗೂ ಸಹ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುತ್ತೆ. ಈಗ ನಂದು ಡ್ರೈ ಸ್ಕಿನ್, ಸೊ ನನಗೂ ಕೂಡ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದೆ, ಹಾಗೆಯೇ ಡಾರ್ಕ್ ಸರ್ಕಲ್ ಕೂಡ ಇದೆ. ಈ ಒಂದು ಓಮ್ ರೆಮಿಡಿಯನ್ನು ನಾವು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಆರಾಮ್ಸೆ ಏನೂ ತೊಂದರೆ ಇಲ್ಲದೇ ಯೂಸ್ ಮಾಡ್ಕೊಳ್ಬಹುದು. ಸೊ ನೀಟಾಗಿ ಕಣ್ಣಿನ ಸುತ್ತ ಹಾಗೆಯೇ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುವಂತಹ ಜಾಗ ತುಂಬ ಜನಕ್ಕೆ ಈ ತುಟಿಯ ಕೆಳಭಾಗದಲ್ಲೂ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ನೀಟಾಗಿ ಸ್ಕ್ರಬ್ಬನ್ನು ಮಾಡಿಕೊಂಡ್ರೆ ಇದು ಕಡಿಮೆ ಆಗುತ್ತೆ. ನೋಡಿ, ಈಗ ಒಂದು 10 ನಿಮಿಷ ಬಿಟ್ಟಿದ್ದೀನಿ, ನೀಟಾಗಿ ಒಣಗಿದೆ ಅಂತಲೇ ಹೇಳ್ಬಹುದು. ಈ ರೀತಿ ಒಣಗಿ ಆದಮೇಲೆ ಇನ್ನೊಂದು ಬಾರಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದರೆ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು. ತುಂಬ ಜನ ಸಫರ್ ಮಾಡ್ತಾ ಇರ್ತೀರ. ಸೊ ಅಂಥವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಮಾಡಿದ್ದೀನಿ ಅಂತಲೇ ಹೇಳ್ಬಹುದು. ಸೊ ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಆಗಿದೆ. ಡಾರ್ಕ್ ಸರ್ಕಲ್ ಕೂಡ ತುಂಬಾ ಕಡಿಮೆ ಆಗಿದೆ. ಡಾರ್ಕ್ ಸರ್ಕಲ್ ನಿಮಗೆ ಒಂದೇ ಬಾರಿ ರಿಸಲ್ಟ್ ಸಿಗುತ್ತೆ, ಬಟ್ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ 1-2 ಬಾರಿ ಯೂಸ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ಚೆನ್ನಾಗಿ ಹೋಗಿದೆ, ಎಷ್ಟು ಪಳಪಳ ಅಂತ ಇದೆ ಅಂತ. ಆ್ಯಂಡ್ ಇದನ್ನು ನೀವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಫೇಸ್ ಅಪ್ಲೈ ಮಾಡಿದ್ರೂ ಕೂಡ ಫೇಸ್ ವೈಟಾಗಿ ಶೈನಿಯಾಗಿ ಕಾಣೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ರೀತಿಯಾದಂತಹ ಓಮ್ ರೆಮಿಡಿಗಳನ್ನು ನೀವು ಯೂಸ್ ಮಾಡ್ತಾ ಬನ್ನಿ. ಯಾವುದೋ ಕಾಸ್ಮೆಟಿಕ್ಸ್ಗಳು, ಮೇಕಪ್ ಐಟಮ್ಗಳನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾ, ಇದೇ ರೀತಿಯ ನ್ಯಾಚುರಲ್ ಸ್ಕಿನ್ ಕೇರ್ ಟಿಪ್ಸ್ಗೋಸ್ಕರ ನನ್ನ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ನೀವು ಹೆಚ್ಚು ಸಪೋರ್ಟ್ ಮಾಡ್ತಾ ಬಂದರೆ ನಾನು ಕೂಡ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.